ನಮಸ್ಕಾರ ಸ್ನೇಹಿತರೆ, ಇದು ಪವಿತ್ರವಾದ ಪುಷ್ಯ ಮಾಸ. ಇದರಲ್ಲಿ ಬರೋ ಪ್ರತಿ ಭಾನುವಾರ ಹಾಗೂ ಸೋಮವಾರ ಎಷ್ಟೋ ಶಕ್ತಿಯುತವಾದದ್ದು. ಈ ವಿಡಿಯೋದಲ್ಲಿ ಸೂರ್ಯದೇವರಿಗೆ ಸಂಬಂಧಪಟ್ಟ ಒಂದು ಕತೆ ಹೇಳ್ತೀನಿ. ಸೂರ್ಯದೇವರ ಭಕ್ತರಿಗೆ ಕಷ್ಟ ತುಂಬಾ ಕಡಿಮೆ. ಯಾಕಂದ್ರೆ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವರು ಸೂರ್ಯ ಅಂತ ಹೇಳ್ತಾರೆ. ನಾವು ಪ್ರತಿದಿನ ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಕೆಲವೇ ದಿನಗಳಲ್ಲಿ ಎಣಿಸಲಾರದಷ್ಟು ಐಶ್ವರ್ಯವನ್ನು ಸೂರ್ಯದೇವರು ನಮಗೆ ಕೊಡ್ತಾರೆ. ಸೂರ್ಯದೇವರ ಮಹಿಮೆ ಹಾಗೂ ಅವರಿಗೆ ಅವರ ಭಕ್ತರ ಮೇಲಿರುವಂತಹ ಪ್ರೀತಿ ಎಷ್ಟು ಎಂಬುದು ಈ ಕತೆ ನಮಗೆ ತಿಳಿಸುತ್ತೆ. ಹಾಗೆ ಸೂರ್ಯದೇವರ ಪೂಜೆ ಮಾಡಿ ಈ ಕಥೆಯನ್ನು ಭಕ್ತಿಯಿಂದ ಕೇಳುವುದರಿಂದ ಕೂಡ ನಿಮ್ಮ ಎಷ್ಟೋ ಕಷ್ಟಗಳು ದೂರಾಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನಂತ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಬ್ರಾಹ್ಮಣ ಕುಟುಂಬವೊಂದು ವಾಸವಿತ್ತು. ಆ ಬ್ರಾಹ್ಮಣನಿಗೆ ಸೂರ್ಯದೇವರಂದ್ರೆ ತುಂಬಾ ಭಕ್ತಿ. ಪ್ರತಿದಿನ ತಪ್ಪದೆ ಸೂರ್ಯದೇವರ ಪೂಜೆ ಮಾಡಿ ಅವರಿಗೆ ಆರ್ಘ್ಯ ಸಮರ್ಪಿಸದಲೇ ನೀರು ಕೂಡ ಕುಡಿಯುತ್ತಿರಲಿಲ್ಲ. ಪ್ರತಿ ಭಾನುವಾರ ಉಪವಾಸ ಇದ್ದು ಸೂರ್ಯದೇವರನ್ನು ಪೂಜಿಸುತ್ತಿದ್ದ. ಆದರೆ ಅವನ ಹೆಂಡತಿಗೆ ದುರಾಸೆ ಜಾಸ್ತಿ. ಆ ಬ್ರಾಹ್ಮಣನ ಕುಟುಂಬ ಮಧ್ಯ ತರಗತಿಯದು. ತಿನ್ನಲು ಊಟ, ಹಾಕಿಕೊಳ್ಳೋಕೆ ಬಟ್ಟೆ, ಇರೋಕೆ ಮನೆ, ಹೀಗೆ ಸಾಮಾನ್ಯ ವ್ಯಕ್ತಿಗೆ ಬೇಕಾದದ್ದು ಮಾತ್ರ ಅವರ ಹತ್ತಿರ ಇತ್ತು. ಆದರೆ ಅವನ ಹೆಂಡತಿಗೆ ಆ ಜೀವನ ಇಷ್ಟವಿಲ್ಲ. ಅವಳಿಗೆ ಆಡಂಬರದ ಜೀವನ ಬೇಕಿತ್ತು. ಯಾವಾಗಲೂ ಹಣ ಹಣ ಎಂದು ಗಂಡನ ಪ್ರಾಣ ತಿನ್ನುತ್ತಿದ್ದಳು. ಆ ಬ್ರಾಹ್ಮಣ ಮಾತ್ರ ಒಳ್ಳೆ ಕಾರ್ಯಗಳನ್ನು ಒಪ್ಪಿಕೊಂಡು ಪೂಜೆ ಮಾಡಿ ಹಣ ತಂದು ಹೆಂಡತಿಗೆ ಕೊಡುತ್ತಿದ್ದ. ಆದರೆ ಅವನ ಹೆಂಡತಿ ಮಾತ್ರ ಹಣ ಬರುತ್ತೆ ಅಂದರೆ ಯಾವ ಕೆಲಸ ಬೇಕಾದರೂ ನೀವು ಮಾಡಬೇಕು, ಆಗಲೇ ನಾವು ಶ್ರೀಮಂತರಾಗಲು ಸಾಧ್ಯ ಎಂದು ಗಂಡನನ್ನು ಪೀಡಿಸುತ್ತಿದ್ದಳು. ಬ್ರಾಹ್ಮಣನಿಗೆ ಮಾತ್ರ ಹಣದ ಮೇಲೆ ಯಾವ ಆಸೆಯೂ ಕೋರಿಕೆಯೂ ಇಲ್ಲ. ಹಾಗಾಗಿ ಅವನು ಹೆಂಡತಿಯ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಅವನಿಗೆ ಇದ್ದುದೆಲ್ಲ ಒಂದೇ ಒಂದು ಕೊರಗು. ಅದೇನೆಂದರೆ ಮದುವೆಯಾಗಿ ತುಂಬಾ ವರ್ಷಗಳಾಗಿದ್ದರೂ ಮಕ್ಕಳು ಇರಲಿಲ್ಲ. ಅದಕ್ಕಾಗಿ ಬ್ರಾಹ್ಮಣ ಪ್ರತಿದಿನ ಸೂರ್ಯದೇವರ ಪೂಜೆ ಮಾಡುವಾಗ ಮಗು ಬೇಕು ಎಂದು ಕೇಳಿಕೊಳ್ಳುತ್ತಿದ್ದ. ಕೊನೆಗೆ ಅವನ ಫಲ ಈಡೇರಿತು. ಸೂರ್ಯದೇವರ ಅನುಗ್ರಹದಿಂದ ಅವನಿಗೂ ಒಬ್ಬಳು ಮುದ್ದಾದ ಮಗಳು ಜನಿಸಿದಳು. ಆ ಮಗಳಿಗೆ ಒಂದು ಅದ್ಭುತವಾದ ಶಕ್ತಿ ಕೂಡ ಸೂರ್ಯದೇವರು ಕೊಟ್ಟಿದ್ದರು. ಅದೇನಂದ್ರೆ ಆ ಮಗು ನಗುವಾಗಲೆಲ್ಲ ಮುತ್ತು, ರತ್ನ, ಚಿನ್ನ, ವಜ್ರ ವೈಡೂರ್ಯಗಳು ಉದುರುತ್ತಿದ್ದವು. ಇನ್ನು ಆ ಬ್ರಾಹ್ಮಣನ ಹೆಂಡತಿಯ ಸಂತೋಷಕ್ಕೆ ಇತಿಮಿತಿಯೇ ಇಲ್ಲದಂತಾಯಿತು. ಮಗುವನ್ನು ಒಂದು ದಿನವೂ ಅಳಿಸದೆ ಅತಿ ಮುದ್ದಾಗಿ ಯಾವಾಗಲೂ ನಗಿಸುತ್ತಾ ನೋಡಿಕೊಳ್ಳುತ್ತಿದ್ದಳು. ಕಾರಣ ಅವಳು ನಕ್ಕರೆ ತಾನೇ ಅವಳಿಗೆ ಇಷ್ಟೆಲ್ಲ ಸಿಗೋದು. ಕೆಲ ವರ್ಷಗಳು ಕಳೆಯಿತು. ಅವಳು ಮದುವೆ ವಯಸ್ಸಿಗೆ ಬಂದಳು. ಬ್ರಾಹ್ಮಣನ ಹೆಂಡತಿಗೆ ಕೊರಗು ಶುರುವಾಯಿತು. ಇವಳು ಗಂಡನ ಮನೆಗೆ ಹೋದರೆ ನನಗೆ ಬರುವಂತ ಚಿನ್ನ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಎಲ್ಲ ಕೂಡ ನಿಂತು ಹೋಗುತ್ತೆ. ಎಲ್ಲವೂ ಅವಳ ಗಂಡನ ಮನೆಗೆ ಸೇರುತ್ತೆ. ಹಾಗಾಗಿ ಮಗಳ ಮದುವೆ ಮಾಡಬಾರದು ಅಂದುಕೊಂಡ್ಳು. ಈ ದುರುದ್ದೇಶದಿಂದ ಕೆಲಕಾಲ ಮಗಳ ಮದುವೆ ಕೂಡ ತಡೆದಳು. ಆದರೆ ಕಂಕಣ ಭಾಗ್ಯ ಕೂಡಿ ಬಂದ್ರೆ ಯಾರೂ ಕೂಡ ತಡೆಯಲು ಆಗಲ್ಲ ಅಂತಾರಲ್ವಾ? ಹಾಗೆ ಒಂದು ದಿನ ಬ್ರಾಹ್ಮಣ ಹೆಂಡತಿಯ ದುರ್ಬುದ್ಧಿ ಬಗ್ಗೆ ತಿಳಿದುಕೊಂಡು ಅವಳು ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಗಂಡಿನ ಕಡೆಯವರನ್ನು ಮನೆಗೆ ಕರೆತಂದು ಆಗಿಂದಾಗಲೇ ಮಗಳ ಮದುವೆ ಮಾಡಿದ. ಅಂಗಡಿಯಿಂದ ಮನೆಗೆ ಬಂದ ಹೆಂಡತಿ ಇದನ್ನು ನೋಡಿ ತುಂಬಾನೇ ಕೋಪಿಸಿಕೊಂಡ್ಳು. ಆದರೆ ಏನು ತಾನೇ ಮಾಡೋಕೆ ಸಾಧ್ಯ? ಮದುವೆ ಆಗೋಯ್ತು. ಮಗಳನ್ನು ಗಂಡನ ಮನೆಗೆ ಕಳಿಸಲೇಬೇಕು. ಹಾಗಾಗಿ ಮಗಳನ್ನು ಕೋಣೆಗೆ ಕರೆದೋಗಿ, ನೋಡಮ್ಮ, ನೀನು ನಕ್ಕರೆ ಈ ರೀತಿ ಚಿನ್ನ, ವಜ್ರ, ವೈಡೂರ್ಯಗಳು ಉದುರುತ್ತೆ ಅನ್ನೋ ವಿಷಯ ನಿನ್ನ ಅತ್ತೆ ಮನೆಯಲ್ಲಿ ಯಾರಿಗೂ ಕೂಡ ಹೇಳ್ಬೇಡ, ನಿನ್ನ ಗಂಡನಿಗೂ ಕೂಡ ಹೇಳ್ಬೇಡ. ಇದು ನಿನ್ನ ಪ್ರಾಣಕ್ಕೆ ಅಪಾಯ ಬರುತ್ತೆ. ಈ ವಿಷಯ ಹೊರಗಿನವರಿಗೆ ತಿಳಿದ್ರೆ ನಿನ್ನನ್ನ ಅಪಹರಿಸೋಕೆ ಪ್ರಯತ್ನ ಮಾಡ್ತಾರೆ.
ಜನರಿಗೆ ದುರಾಸೆ ಜಾಸ್ತಿ. ನಿನ್ನ ಗಂಡನಿಗೋ ಅಥವಾ ಅತ್ತೆ ಮಾವನಿಗೋ ವಿಷಯ ತಿಳಿದರಂತೂ ಮುಗೀತು. ಸುಖ ಸುಮ್ಮನೆ ನಗು ನಗು ಎಂದು ನಿನ್ನನ್ನು ಹಿಂಸೆಗೆ ಗುರಿಯಾಗಿಸಿ ಅವರು ಮಾತ್ರ ಐಶ್ವರ್ಯ ಅನುಭವಿಸುತ್ತಾರೆ. ಹಾಗಾಗಿ ನೀನು ಒಂದು ಕೆಲಸ ಮಾಡು. ನಿನಗೆ ನಗು ಬಂದ್ರೆ ಯಾರ ಮುಂದೆಯೂ ನಗಬೇಡ. ನೀನೊಂದು ಕೋಣೆಯೊಳಗೆ ಹೋಗಿ ನಗು. ಆಗ ಉದುರುವಂತ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಒಂದು ಚೀಲದಲ್ಲಿ ತುಂಬಿಡು. ನಾನು ನಿನ್ನನ್ನು ನೋಡುವ ನೆಪದಲ್ಲಿ ವಾರಕ್ಕೊಮ್ಮೆ ನಿನ್ನ ಮನೆಗೆ ಬರುತ್ತೇನೆ. ಆಗ ಆ ಚೀಲವನ್ನು ನನಗೆ ಕೊಡು ಎಂದು ಹೇಳಿದಳು. ಮಗಳಿಗೂ ಕೂಡ ಅಮ್ಮನ ದುರುದ್ದೇಶ ಗೊತ್ತು. ಆದರೆ ತಂದೆಯಂತೆ ಅವಳಿಗೂ ಕೂಡ ಹಣದ ಮೇಲೆ ಯಾವ ಕೋರಿಕೆ ಆಸಕ್ತಿ ಇರಲಿಲ್ಲ. ಹಾಗಾಗಿ ಸರಿಯಮ್ಮ ಎಂದು ಹೇಳಿ ಗಂಡನ ಮನೆಗೆ ಹೋದ್ಲು. ಇನ್ನು ಗಂಡ ಏನೇ ಹಾಸ್ಯ ಮಾಡಿದರೂ ಗಂಡನ ಮುಂದೆ ಮಾತ್ರ ನಗದೆ ಅಲ್ಲಿಂದ ಕೋಣೆಗೆ ಓಡಿ ಹೋಗಿ ಜೋರಾಗಿ ನಕ್ಕು ಉದುರುವಂತ ಎಲ್ಲಾ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಚೀಲದಲ್ಲಿ ತುಂಬಿಟ್ಟು ಬರುತ್ತಿದ್ದಳು. ಹೆಂಡತಿ ಏಕೀ ರೀತಿ ಮೌನವಾಗಿದ್ದಾಳೆ, ಮಂಕಾಗಿದ್ದಾಳೆ. ಒಂದು ಸಲ ಕೂಡ ಏಕೆ ನಗುತ್ತಿಲ್ಲ? ಇವಳಿಗೆ ಈ ಮದುವೆ ಇಷ್ಟವಿಲ್ಲವ ಅಥವಾ ನಾನೇ ಇಷ್ಟವಿಲ್ಲವ? ನನ್ನ ಪ್ರೀತಿಯಲ್ಲಿ ಏನಾದರೂ ಕೊರತೆ ಇದೆಯಾ ಎಂದು ಗಂಡ ಒಳಗೊಳಗೆ ತುಂಬಾನೇ ಕೊರಗುತ್ತಿದ್ದ. ಏಕೆಂದರೆ ಅವನಿಗೆ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ವಾರಕ್ಕೊಂದು ಸಲ ಅವಳ ತಾಯಿ ಬಂದು ಚೀಲಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಕೆಲ ದಿನಗಳು ಇದನ್ನು ಗಮನಿಸಿದ ಗಂಡ ಒಂದು ದಿನ ಹೆಂಡತಿಯನ್ನು ಕರೆದು, ನಿಮ್ಮಮ್ಮ ಬಂದ ತಕ್ಷಣ ಅವರನ್ನು ನೀನು ಕೋಣೆಯೊಳಗೆ ಏಕೆ ಕರೆದೋಗುತ್ತಿದ್ದೀಯ? ಅವರು ಬರುವಾಗ ಬರಿಗೈಯಲ್ಲಿ ಬರುತ್ತಾರೆ, ಹೋಗುವಾಗ 2-3 ಚೀಲಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಮನೆಯಲ್ಲಿರುವ ಯಾವುದಾದರೂ ವಸ್ತು ಕೊಡುತ್ತಿದ್ದೀಯಾ ಅಂತ ನೋಡಿದರೆ ಎಲ್ಲ ವಸ್ತುಗಳು ಕೂಡ ಹಾಗೇ ಇದೆ. ಹಾಗಾಗಿ ಅವರು ಏನನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ? ನನಗೆ ತುಂಬಾ ದಿನಗಳಿಂದ ಕೆಲವು ಅನುಮಾನಗಳಿವೆ. ಈಗಲೇ ಅದನ್ನು ಸರಿಪಡಿಸಿಕೊಳ್ಳದೆ ಹೋದರೆ ನಮ್ಮ ಸಂಸಾರ ಹಾಳಾಗುತ್ತೆ ಅನ್ನೋ ಭಯ ನನ್ನನ್ನು ಕಾಡುತ್ತಿದೆ. ನನಗೆ ನೀನೆಂದರೆ ತುಂಬಾ ಇಷ್ಟ. ನೀನು ಒಂದು ಹೆಂಡತಿಯಾಗಿ ಮನೆ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಅತ್ತೆ ಮಾವನ ಸೇವೆ ಎಲ್ಲವೂ ಕೂಡ ಚೆನ್ನಾಗಿ ಮಾಡುತ್ತಿದ್ದೀಯ. ಆದರೆ ನೀನು ಒಂದು ಸಲ ಕೂಡ ನಗಲಿಲ್ಲ. ನಿನಗೆ ನಿಜಕ್ಕೂ ಈ ಮದುವೆ ಇಷ್ಟ ಇದೆಯಾ ಇಲ್ಲವಾ? ಯಾರ ಬಲವಂತದಿಂದಾದರೂ ಈ ಮದುವೆ ಮಾಡಿಕೊಂಡೆಯಾ? ನಮ್ಮ ಮದುವೆ ಸಮಯದಲ್ಲಿ ನಿನ್ನ ತಾಯಿ ಕೂಡ ಇರಲಿಲ್ಲ. ನನಗೆ ಈ ಎಲ್ಲಾ ಸಂದೇಹಗಳಿಂದ ರಾತ್ರಿ ನಿದ್ದೆ ಕೂಡ ಬರುತ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಯಾವ ಮುಚ್ಚು ಮರೆಯೂ ಇರಬಾರದು. ಹಾಗೆ ಒಬ್ಬರಿಗೊಬ್ಬರು ಸುಳ್ಳು ಹೇಳೋದು, ಮೋಸ ಮಾಡುವುದು ಮಾಡಬಾರದು. ಈಗ ನಿಜ ಹೇಳು ಎಂದು ಕೇಳಿದ. ಹೆಂಡತಿ ಗಾಬರಿಯಿಂದ, ರೀ, ನನಗೆ ನೀವೆಂದರೆ ಪಂಚಪ್ರಾಣ. ನಾನು ಸೂರ್ಯದೇವರ ಅನುಗ್ರಹದಿಂದ ಜನಿಸಿದವಳು. ಆದ್ದರಿಂದಲೇ ನಾನು ಯಾವಾಗಲೂ ಸೂರ್ಯದೇವರ ಪೂಜೆ ಮಾಡುತ್ತಿರುತ್ತೇನೆ. ಸೂರ್ಯದೇವರು ನನಗೊಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ. ಇದು ವರಾನೋ ಶಾಪಾನೋ ಗೊತ್ತಿಲ್ಲ. ನಾನು ಹುಟ್ಟಿದಾಗಿನಿಂದ ನಕ್ಕ ಪ್ರತಿ ಸಲ ನನ್ನ ಬಾಯಿಂದ ಚಿನ್ನ, ಮುತ್ತು, ರತ್ನ, ವಜ್ರ ವೈಡೂರ್ಯಗಳು ಉದುರುತ್ತವೆ. ಈ ಕಾರಣದಿಂದಾನೇ ನನ್ನ ತಾಯಿ ನನ್ನ ಮದುವೆ ಮಾಡದೆ ತುಂಬಾ ವರ್ಷಗಳ ಕಾಲ ತಳ್ಳಿದಳು. ಅದಕ್ಕಾಗಿಯೇ ನನ್ನ ತಂದೆ ನನ್ನ ತಾಯಿ ಮನೆಯಲ್ಲಿರದ ಸಮಯ ನೋಡಿ ನನ್ನ ಮದುವೆ ಮಾಡಿದರು. ನಿಮ್ಮ ಮನೆಗೆ ಬರುವುದಕ್ಕೂ ಮುಂಚೆ ನನ್ನ ತಾಯಿ ನನ್ನನ್ನು ಕರೆದು, ನೀನು ನಕ್ಕರೆ ಈ ರೀತಿ ಮುತ್ತು ರತ್ನಗಳು ಉದುರುವಂತ ವಿಷಯ ಯಾರಿಗೂ ಹೇಳಬೇಡ, ನಿನ್ನ ಪ್ರಾಣಕ್ಕೆ ಅಪಾಯ. ಹಾಗಾಗಿ ಗುಟ್ಟಾಗಿ ಒಂದು ಕೋಣೆಯೊಳಗೆ ಹೋಗಿ ನಗು. ಉದುರುವಂತ ವಜ್ರ ವೈಡೂರ್ಯಗಳನ್ನು ಚೀಲದಲ್ಲಿ ತುಂಬಿಡು. ವಾರಕ್ಕೊಮ್ಮೆ ನಾನು ಬಂದು ಅದನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ನನ್ನ ತಾಯಿ ಪ್ರತಿ ವಾರ ಬಂದು ತೆಗೆದುಕೊಂಡು ಹೋಗುವಂತ ಚೀಲಗಳು ಅದೇ ಎಂದು ಹೇಳಿದಳು. ಆ ವಿಷಯ ಕೇಳಿ ಗಂಡನಿಗೆ ತುಂಬಾನೇ ಸಂತೋಷ ಆಯಿತು. ಕಾರಣ ಅವಳು ನಕ್ಕಾಗ ಅಷ್ಟೊಂದು ಮುತ್ತು ರತ್ನ ವಜ್ರ ವೈಡೂರ್ಯಗಳು ಉದುರುತ್ತೆ ಅಂತಲ್ಲ, ಆಕೆಗೂ ಅವನೆಂದರೆ ಇಷ್ಟ ಅನ್ನೋ ಕಾರಣದಿಂದ ಮಾತ್ರ. ಅವನು ಹೆಂಡತಿಯೊಂದಿಗೆ, ನೋಡು, ನಾನು ಯಾವಾಗಲೂ ಕಷ್ಟಪಡದೆ ಬರುವಂತ ಹಣದ ಮೇಲೆ ಅವಲಂಬಿಸುವುದಿಲ್ಲ. ಸೂರ್ಯದೇವರು ನಿನಗೆ ಅದ್ಭುತವಾದ ವರವನ್ನು ಕೊಟ್ಟಿದ್ದಾರೆ. ನೀನು ಹೇಳಿದ ಪ್ರಕಾರ ನೋಡಿದರೆ ನಿನ್ನ ತಾಯಿ ಧನಪಿಶಾಚಿ ಎಂಬುದು ಅರ್ಥವಾಗುತ್ತೆ. ನಿನ್ನ ತಾಯಿಗೆ ಮನೆ, ಬಟ್ಟೆ, ಊಟ, ಒಡವೆ
ಎಲ್ಲವೂ ಇದೆ. ಆಕೆಗೆ ನೀನು ಇನ್ನಷ್ಟು ಹೆಚ್ಚು ಹಣ ಕೊಡುವ ಅಗತ್ಯ ಇಲ್ಲ. ಅದೇ ರೀತಿ ದೇವರ ದಯೆಯಿಂದ ನಮಗೂ ಕೂಡ ಸ್ವಂತ ಮನೆ, ಹಣ, 4-6 ಜನರ ಮಧ್ಯೆ ಗೌರವ, ಮರ್ಯಾದೆ ಎಲ್ಲ ಕೂಡ ಇದೆ. ಹಾಗಾಗಿ ನೀನು ನಕ್ಕಾಗ ಬರುವಂತ ದುಡ್ಡು ಇನ್ನು ಮುಂದೆ ನಿನ್ನ ತಾಯಿಗೆ ಕೊಡಬೇಡ. ಅದೇ ರೀತಿ ನಾವು ಕೂಡ ಅದನ್ನು ಬಳಸುವುದು ಬೇಡ. ಆ ಹಣದಿಂದ ಕಷ್ಟ ಎಂದು ಬರುವವರಿಗೆ ಸಹಾಯ ಮಾಡೋಣ, ದೇವರ ಕೆಲಸಗಳನ್ನು, ಪುಣ್ಯ ಕಾರ್ಯಗಳನ್ನು ಮಾಡೋಣ ಎಂದು ಹೇಳಿದ. ಅವನ ಮನಸ್ಸು ಅರ್ಥ ಮಾಡಿಕೊಂಡ ಹೆಂಡತಿಗೆ ತುಂಬಾನೇ ಸಂತೋಷವಾಯಿತು. 1 ವಾರದ ನಂತರ ಅವಳ ತಾಯಿ ಮನೆಗೆ ಬಂದಳು. ಮಗಳನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಚೀಲವನ್ನು ಕೊಡು ಎಂದು ಕೇಳಿದಳು. ಆದರೆ ಮಗಳು, ಅಮ್ಮ, ಇನ್ನು ಮುಂದೆ ಹಣಕ್ಕಾಗಿ ನನ್ನ ಮನೆಗೆ ಬರಬೇಡ. ನನ್ನನ್ನು ನೋಡಬೇಕು ಅಂದುಕೊಂಡರೆ ಮಾತ್ರ ನನ್ನ ಮನೆಗೆ ಬಾ. ನಾನು ಎಲ್ಲಾ ವಿಷಯವನ್ನು ನನ್ನ ಗಂಡನಿಗೆ ಹೇಳಿಬಿಟ್ಟೆ. ಅವರು ಹಣ ನಿಮ್ಮಮ್ಮನಿಗೆ ಕೊಡಬೇಡ, ನಾವು ಬಳಸುವುದು ಬೇಡ, ಎಲ್ಲವನ್ನೂ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸೋಣ ಎಂದು ಹೇಳಿದ್ದಾರೆ ಅಂದಳು. ಮಗಳ ಮಾತು ಕೇಳಿ ತಾಯಿಗೆ ವಿಪರೀತವಾದ ಕೋಪ ಬಂತು. ನಾನು ಅಷ್ಟೊಂದು ಹೇಳಿದ ಮೇಲೂ ಕೂಡ ನಿನ್ನ ಗಂಡನಿಗೆ ಎಲ್ಲಾ ಹೇಳಿಬಿಟ್ಟೆಯ. ತಾಯಿ ಶಾಪ ನಿನಗೆ ತಟ್ಟುತ್ತೆ ಕಣೆ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು. ಅವಳಿಗೆ ಊಟ ಸೇರುತ್ತಿಲ್ಲ, ನಿದ್ದೆ ಬರುತ್ತಿಲ್ಲ. ಖಜಾನೆ ತುಂಬಾ ಹಣ ಇದ್ರೂ ಕೂಡ ನೆಮ್ಮದಿ ಇಲ್ಲ. ಇನ್ನು ಹಣ ಬೇಕು ಅನ್ನೋ ದುರಾಸೆ ಅವಳಿಗೆ. ಹಾಗಾಗಿ ಅವಳಿಗೊಂದು ಕೆಟ್ಟ ಆಲೋಚನೆ ಬಂತು. ಒಂದು ವೇಳೆ ನನ್ನ ಅಳಿಯ ಸತ್ತು ಹೋದ್ರೆ ನನ್ನ ಮಗಳು ನನ್ನ ಮನೆಗೆ ಬಂದು ಬಿಡ್ತಾಳೆ. ಕೆಲ ದಿನಗಳು ಅತ್ತರೂ ಕೂಡ ಮತ್ತೆ ನನ್ನ ಪ್ರೀತಿಯಿಂದ ಗಂಡನನ್ನು ಮರೆತು ಹೋಗ್ತಾಳೆ. ಆಗ ಮತ್ತೆ ಅವಳನ್ನು ನಗಿಸಿ ನಾನು ವಜ್ರ ವೈಡೂರ್ಯಗಳು ಮತ್ತು ರತ್ನಗಳನ್ನು ಕೂಡಿಟ್ಟುಕೊಳ್ಳಬಹುದು ಅಂದುಕೊಂಡ್ಲು. ಅದೇ ರೀತಿ ಕೆಲವು ಕೂಲಿಗಳನ್ನು ಕರೆದು ಅಳಿಯ ಹೊರಗೆ ಹೋಗುವಾಗ ಅವನನ್ನು ಕೊಂದು ಸಾಕ್ಷಿಯಾಗಿ ಅವನ ತಲೆ ತಂದು ತೋರಿಸುವಂತೆ ಹೇಳಿದಳು. ಕೂಲಿಗಳು ಅದೇ ರೀತಿ ಅವನನ್ನು ಕೊಂದು ಅವನ ತಲೆ ತಂದು ಇವಳಿಗೆ ಕೊಟ್ರು. ಆ ತಲೆಯನ್ನು ಒಂದು ಪೆಟ್ಟಿಗೆಯೊಳಗೆ ಇಟ್ಟು ಹಿತ್ತಲಲ್ಲಿ ಮಣ್ಣು ಮಾಡಿದ್ಲು. ಎಂದಿನಂತೆ ಮಗಳ ಮನೆಗೆ ಹೋದ್ಲು. ಈ ಸಲ ಹಣಕ್ಕಾಗಿ ಬಂದಿಲ್ಲ, ನಿನ್ನನ್ನು, ಅಳಿಯನನ್ನು ನೋಡಿ ಆಶೀರ್ವಾದ ಮಾಡಿ ಹೋಗಲು ಬಂದೆ ಅಂದ್ಲು. ಮಗಳು ಸಂತೋಷದಿಂದ ಅಮ್ಮನಿಗೆ ಊಟೋಪಚಾರ ಮಾಡಿದ್ಲು. ಸಂಜೆಯಾದಂತೆ ಅಳಿಯ ಏಕೆ ಇನ್ನೂ ಬಂದಿಲ್ಲ, ಒಂದು ಸಲ ನೋಡಿ ಹೋಗುತ್ತೇನೆ ಅಂದ್ಲು. 10 ನಿಮಿಷದಲ್ಲಿ ಬಂದು ಬಿಡುತ್ತಾರೆ ಅಂದ್ಲು ಮಗಳು. ಅವಳು ಹೇಳಿದ ಪ್ರಕಾರವೇ ಅವಳ ಗಂಡ ಮನೆಗೆ ಬಂದ. ಅವನನ್ನು ನೋಡಿದ್ದೇ ಭೂತವನ್ನು ನೋಡಿದಂತೆ ನಡುಗಿದಳು ಬ್ರಾಹ್ಮಣನ ಹೆಂಡತಿ. ಅವಳಿಗೆ ಮೈಯೆಲ್ಲ ಬೆವರುತ್ತಿತ್ತು, ಕೈ ಕಾಲುಗಳು ಅಲುಗಾಡುತ್ತಿತ್ತು, ಹೃದಯ ಬಡಿತ ವೇಗವಾಗಿತ್ತು. ಅಲ್ಲಿಂದ ಹೇಳದೆ ಕೇಳದೆ ವೇಗವಾಗಿ ಅವಳ ಮನೆಗೆ ಓಡಿ ಹಿತ್ತಲಲ್ಲಿ ಅಗೆದು ಪೆಟ್ಟಿ ತೆಗೆದು ನೋಡಿದಳು. ಆದರೆ ಆ ಪೆಟ್ಟಿಗೆ ಖಾಲಿಯಾಗಿತ್ತು. ಆಗ ಆಕಾಶವಾಣಿಯ ಮೂಲಕ ಸೂರ್ಯದೇವರು ಮಾತನಾಡುತ್ತಾ, ಎಲೈ ಪಾಪಿ ಹೆಣ್ಣೆ, ಹಣದ ಮೇಲಿನ ವ್ಯಾಮೋಹದಿಂದ ಹೆತ್ತ ಮಗಳ ಬಾಳನ್ನು ಹಾಳು ಮಾಡುವ ಪ್ರಯತ್ನ ಮಾಡಿದೆ. ಅವಳ ಅರಿಶಿಣ ಕುಂಕುಮ ಕಿತ್ತುಕೊಳ್ಳಲು ಹೋದೆ. ಒಂದು ತುಂಬು ಜೀವವನ್ನು ಬಲಿ ಪಡೆದುಕೊಂಡೆ. ನಿನ್ನ ಮಗಳು ನನ್ನ ಅನುಗ್ರಹದಿಂದ ಜನಿಸಿದವಳು. ಅವಳನ್ನು ನೀನಲ್ಲ, ಯಾರೂ ಕೂಡ ಏನೂ ಮಾಡಲು ಸಾಧ್ಯವಾಗದು. ನನ್ನ ಭಕ್ತರಿಗೆ ಹಾನಿ ಮಾಡುವವರನ್ನು ನಾನು ಕ್ಷಮಿಸುವುದಿಲ್ಲ. ನಿನ್ನ ತಪ್ಪಿಗೆ ಮರಣವೇ ಶಿಕ್ಷೆ ಎಂದು ಹೇಳಿ ಬಿಸಿ ಕಿರಣವನ್ನು ಆಕೆಯ ಮೇಲೆ ಬೀರಿದರು. ಮರುಕ್ಷಣವೇ ಆ ಬ್ರಾಹ್ಮಣನ ಹೆಂಡತಿ ಸುಟ್ಟು ಬೂದಿಯಾದಳು. ಇದಾದ ಬಳಿಕ ಆಕೆ ನರಕಕ್ಕೆ ಹೋಗಿ ಅಲ್ಲೂ ಕೂಡ ಎಷ್ಟೋ ಶಿಕ್ಷೆಗಳನ್ನು ಅನುಭವಿಸಿದಳು. ಇತ್ತ ಅವಳ ಮಗಳು ತಂದೆಯನ್ನು ಕೂಡ ಅವಳ ಮನೆಗೆ ಕರೆದೋದಳು. ಅಲ್ಲಿ ಅವಳು, ಅವಳ ಗಂಡ, ಅತ್ತೆ, ಮಾವ ಹಾಗೂ ತಂದೆ ಎಲ್ಲರೂ ಕೂಡ ಪುಣ್ಯ ಕಾರ್ಯಗಳು, ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಎಷ್ಟೋ ಸಂತೋಷವಾಗಿ ಬದುಕಿದರು. ಎಷ್ಟೋ ಪುಣ್ಯವನ್ನು ಮೂಟೆ ಕಟ್ಟಿಕೊಂಡರು. ಸೂರ್ಯದೇವರ ಆಶೀರ್ವಾದ ಕೂಡ ಪಡೆದುಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.